ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆ, ಲಾಸ್ಟ್ ಕಾರ್ತಿಕ್ ಸೋಮವಾರ. ಇವತ್ತು ಬೆಳಗ್ಗೆನೇ ನೋಡಿ ಫ್ರೆಂಡ್ಸ್, ಯಾವ ಥರ ಮಳೆ ಥರ ಬೀಳ್ತಿದೆ, ಏನೂ ಕಾಣಿಸ್ತಿಲ್ಲ. ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಲಾಸ್ಟ್ ಕಾರ್ತಿಕ್ ಸೋಮವಾರ ಅಂತೇಳಿ ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ. ಇವತ್ತು ರಾತ್ರಿನೇ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಬೆಳಗ್ಗೆ ಈಸಿ ಆಗುತ್ತೆ. ಹಂಗಾಗಿ ಇವಾಗ ಹಾಲು ಕರಿಯೋದು ಬೇರೆ ಇಲ್ಲ ನಮಗೆ ಹಸುಗಳ್ದು, ಅದಕ್ಕೋಸ್ಕರ ಹೊರಗಡೆ ಕೆಲಸ ಏನೂ ಮಾಡಿಲ್ಲ. ನಮ್ಮ ಮನೆಯವರೇ ಮಾಡ್ಕೊಳ್ತೀನಿ ಅಂದರು. ಹಂಗಾಗಿ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಟೀ ಮಾಡ್ತಾಯಿದ್ದೀನಿ. ಇವಾಗ ಡೈರಿಲೇ ಹಾಲು ತೊಗೊಂಬರೋದ್ರಿಂದ ಅಷ್ಟು ಇಷ್ಟ ಆಗ್ತಿಲ್ಲ ಫ್ರೆಂಡ್ಸ್. ಮನೇಲಿ ಕರಿತಾ ಇದ್ದಿದ್ರೆ ಜಾಸ್ತಿ ಹಾಲು ಇಟ್ಕೊಳ್ತಾ ಇದ್ದೆ. ಇವಾಗ ಡೈರಿಲಿ 1 ಲೀಟ್ರ್ ತೊಗೊಂಬಂದರೆ ಬೆಳಗ್ಗೆ ಸಾಯಂಕಾಲ ಟೈಮು ಮಾಡ್ಕೊಬೇಕು. ಹಂಗಾಗಿ ಟೀ ಮಾಡಿಕೊಡ್ತಾ ಇದ್ದೀನಿ. ಟೀ ಮಾಡಿ ಮಕ್ಕಳಿಗೆ ಟಿಫನ್ ಮಾಡಬೇಕು. ಟಿಫನ್ಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಟೀ ಮಾಡ್ಕೊಂಡೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಹಚ್ಚಿ ಬೇಯಕ್ಕಿಡೋದಕ್ಕೆ ಹಚ್ತಾ ಇದ್ದೀನಿ. ಮತ್ತು ಇವತ್ತು ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಮ್ಮ ವೆಡ್ಡಿಂಗ್ ಡೇಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಶನಿ ಮಹಾತ್ಮ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನದಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಇದೆ, 23ನೇ ವರ್ಷದ್ದು. ಹಂಗಾಗಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಲಕ್ಷ ದೀಪೋತ್ಸವಕ್ಕೆ. ಅದಕ್ಕೆ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡಿಬಿಟ್ಟೆ. ಇವತ್ತು ಸೋಮವಾರ ಮಕ್ಕಳಿಗೆ FA3 ಟೆಸ್ಟ್ ಇದೆ. ಹಂಗಾಗಿ ಮತ್ತು ನನ್ನ ಮಗಳಿಗೆ ಇವತ್ತು ವ್ಯಾಕ್ಸಿನೇಷನ್ ಇದೆ, 1st ಸ್ಟ್ಯಾಂಡರ್ಡು, 5th ಅವ್ರಿಗೆ ಮತ್ತು 10th ಅವ್ರಿಗೆ. ಹಂಗಾಗಿ ಇವಾಗ ಬೇಗ ಮಾಡ್ತಾಯಿದ್ದೀನಿ. 8:10ಗೆ ಬರುತ್ತೆ ಅಂತ ಹೇಳಿದ್ದಾರೆ ವ್ಯಾನು. ಹಂಗಾಗಿ ಬೇಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೆಲ ಒರೆಸಿ ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಯ್ತು. ಅದಕ್ಕೆ ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ. ಟೀ ಕುಡ್ಕೊಂಡೇ ಚಟ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಕ್ಕಿಟ್ಟಿದ್ದೆ, ಆಲೂಗಡ್ಡೆ ಬೆಂದಿದೆ, ಆರಕ್ಕಿಟ್ಟಿದ್ದೀನಿ. ಚಟ್ನಿಗೆ ಫ್ರೆಂಡ್ಸ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ, ಖಾರದ ಪೌಡ್ರ್ ಹಾಕೋದು. ಹಂಗಾಗಿ ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಟು ಪಲ್ಯ ಮಾಡಿ ಆಮೇಲೆ ದೋಸೆ ಮಾಡಬೇಕು. ಹಾಗಾಗಿ ಹಂಗೆ ಮಾಡ್ಕೊಳ್ತಾ ಪಲ್ಯನೂ ರೆಡಿ ಆಯಿತು. ದೋಸೆ ಹಾಕ್ಕೊಂಡು ಹಂಗೆ ಬಾಕ್ಸ್ ಪ್ಯಾಕ್ ಮಾಡಿದೆ. ಮತ್ತು ಮಕ್ಳಿಗೆ ಟಿಫನ್ ಹಾಕೊಂಡು ಕೊಟ್ಟೆ. ಅವ್ರು ಟಿಫನ್ ಮಾಡ್ತಿದ್ದಾರೆ. ಸ್ನಾನ ಮಾಡಿಸಿ ರೆಡಿ ಮಾಡಿ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಟಿಫನ್ ತಿಂತಾಯಿದ್ರು. ಅಷ್ಟರಲ್ಲಿ ನಮ್ಮ ಮನೆಯವ್ರ ಹಸುಗಳಿಗೆ ಮೈ ತೊಳಿತಾಯಿದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಬೇಗ ಒಳಗಡೆ ಕೆಲಸ ಮುಗಿಸ್ಕೊಂಡೆ. ಟಿಫನ್ ತಿಂದರು. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ. ವ್ಯಾನ್ ಆಲ್ರೆಡಿ ಬಂದು ನಿಂತಿತ್ತು. ನನ್ನ ಮಗ ಯಾವಾಗಲೂ ಹಿಂಗೆ ಮಾಡ್ತಾನೆ, ವ್ಯಾನ್ ಬರೋ ಟೈಮಲ್ಲೇ ತಿನ್ಕೊಂಡು ಕೂತ್ಕೊಳ್ತಾನೆ, ಬೇಗ ತಿನ್ನಲ್ಲ. ಅವ್ರು ಬಂದು ವೆಯ್ಟ್ ಮಾಡ್ತಿರ್ತಾರೆ. ಏನಂದರೆ ಬೇಜಾರು ಮಾಡ್ಕೊಳ್ಳಲ್ಲ, ಕಾಯ್ತಾ ಇರ್ತಾರೆ. ಅವ್ರು ಹೋದ್ರು. ನಮ್ಮ ಮನೆಯವ್ರು ಮೈ ತೊಳಿತಾ ಇದ್ದಾರೆ ನೋಡಿ ಹಸುಗಳಿಗೆ. ಇದು ಹೊಸ್ದಾಗಿ ತೊಗೊಂಬಂದಿರೋದು, ನಮ್ಮ ಮನೆಗೆ ನ್ಯೂ ಮೆಂಬರು ಈ ಹಸು. ಇವಾಗ ಮೈ ತೊಳಿತಾ ಇರೋದು ಇದು ಮನೆಗೇ. ಇದು ಒಂದು 2, ಇದು ಒಂದು 3, ಇವು ಕರುಗಳು ಒಂದು 3 ಇದ್ದಾವೆ, ಮತ್ತು ಈ ಕಡೆ 2 ಇದ್ದಾವೆ. ಟೋಟಲು 5 ಹಸು, 3 ಕರು ಇದೆ. ಯಾವುದು ಹಾಲು ಕರೀತಾ ಇಲ್ಲ. ಹಾಲು ಇವಾಗ 7 ಮಂತ್ ಕಂಪ್ಲೀಟ್ ಆಗಿದೆ 3 ಹಸುಗೆ. ಹಂಗಾಗಿ ಹಾಲು ಕರಿಯೋದು ಬಿಟ್ಟಿದ್ದೀವಿ. ನಮ್ಮ ಮನೆಯವ್ರು ಮೈ ತೊಳಿತಾ ಇದ್ದಾರೆ. ಇವು 3 ಕರುಗಳು ಹೊರಗಡೆ ತಂದಿರೋದಲ್ಲ, ಮನೆಯಲ್ಲೇ ಹುಟ್ಟಿರೋದು. ಹಂಗಾಗಿ ಇದು ನ್ಯೂ ಮೆಂಬರ್ ನೋಡಿ ಮೈ ತೊಳೆದಿದ್ದಾರೆ. ನಮ್ಮ ಮನೇಲಿ ಯಾವುದೇ ಹಸು ತೊಗೊಂಬರಲಿ ಮೈ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋ ಅಂಥ ಪದ್ಧತಿ ಇದೆ. ಇದು ಯಾಕೋ ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ ಫ್ರೆಂಡ್ಸ್, ಗುಮ್ಮಕ್ಕೆ ಬರ್ತಾಯಿತ್ತು. ಆದರೂ ಧೈರ್ಯ ಮಾಡಿ ಮೂಗು ದಾರ ಹಿಡ್ಕೊಂಡು ಅರಿಶಿನ ಕುಂಕುಮ ಹಚ್ಚಿದೆ. ಆದರೂ ಗುದಿಯಕ್ಕೆ ಬಂತು. ಭಯ ಆಗ್ತಿತ್ತು ಇದನ್ನು ನೋಡಿದ್ರೆ. ಈ ಗುದಿಯೋವನ್ನ ಮನೇಲಿ ಇಟ್ಕೊಳ್ಳಲ್ಲ. ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ, ರೂಢಿ ಆದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ಮಾರಾಕ್ಬಿಡೋಣ ಅಂತ ಹೇಳಿ. ಇದು ಹಾಲು ಚೆನ್ನಾಗಿ ಕೊಡುತ್ತೆ. ಇದು 2ನೇ ಸೂಲು. 1st ಸೂಲಲ್ಲೇ 10-11 ಲೀಟ್ರ್ ಹಾಲು ಕೊಟ್ಟಿದೆ ಅಂತೇಳಿ ನೆನ್ನೆ ತೊಗೊಂಬಂದಿದ್ದು ನಮ್ಮ ಮನೆಯವರು. ಹಂಗೂ ಹಿಂಗೂ ಧೈರ್ಯ ಮಾಡಿ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ಅಷ್ಟು ಧೈರ್ಯ ಸಾಕಾಗಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ನೀನೇ ಕಡ್ಡಿ ಹಚ್ಚು ಅಂತ ಹೇಳಿದೆ. ಮತ್ತು ಸಂಜೆ ದೇವಸ್ಥಾನಕ್ಕೆ ಬಂದ್ವಿ. 23ನೇ ವರ್ಷದ ಲಕ್ಷ ದೀಪೋತ್ಸವಕ್ಕೆ. ಇಲ್ಲಿ ಭಜನೆ ಮಾಡ್ತಾಯಿದ್ರು. ದೇವಸ್ಥಾನ ಒಳಗಡೆ ದರ್ಶನಕ್ಕೆ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್, ತುಂಬಾ ಜನ, ಸಖತ್ತು ಕ್ರೌಡು. ರೋಡ್ ಅಂತೂ ಫುಲ್ ಜಾಮು. ಅವತ್ತು ನಾವು ದೇವಸ್ಥಾನಕ್ಕೆ ಬಂದಾಗ ಒಂದು 10 ಜನ ಇದ್ರೇನೋ ಅಷ್ಟೇ. ಇವತ್ತಂತೂ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ.
ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಬಂದಿದ್ದಕ್ಕೆ ನಮಗೆ ದೀಪ ಹಚ್ಚೋದಕ್ಕೆ ಜಾಗ ಸಿಕ್ತು, ಇಲ್ಲಾಂದರೆ ಫುಲ್ ಆಗೋಗಿರ್ತಾಯಿತ್ತು. ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ದೀಪ ಹಚ್ಚಿದ್ವಿ. ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಆಗಿದ್ದರಿಂದ ಕಾಲು ನೋವಾಗ್ತಿದೆ, ಬೇಡ ಮನೇಲಿರು ಅಂದರೂ ಕೇಳಲಿಲ್ಲ. ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಬಂದ್ಲು. ಬಂದು ಇಲ್ಲಿ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಇದ್ಲು, ಆಮೇಲೆ ನೋವಾಗ್ತಿದೆ ಅಂತ ಅಳ್ತಾ ಇದ್ಲು. ದೀಪ ಹಚ್ತಾ ಇದ್ದಾಳೆ ನೋಡಿ ಅವಳು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ದೀಪಗಳೇ ಕಾಣಿಸ್ತಿತ್ತು. ಚೆನ್ನಾಗಿ ಮಾಡಿದರು. ಲಕ್ಷ ದೀಪೋತ್ಸವ ಅಂತಾರೆ, ಲಕ್ಷಕ್ಕಿಂತ ಜಾಸ್ತಿನೇ ಇತ್ತು ದೀಪಗಳು. ತುಂಬ ಖುಷಿ ಆಯಿತು. ಒಂದು ಬೇಜಾರಂದರೆ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಿಲ್ಲ, ದೇವ್ರ ದರ್ಶನ ಆಗಿಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ಖುಷಿಯಾಗಿತ್ತು. ಒಂದೆರಡು ಫೋಟೋ ತೆಕ್ಕೊಂಡು ಮತ್ತು ಪ್ರಸಾದ ಕೊಡ್ತಾಯಿದ್ರು, ಪಲಾವು ಮತ್ತು ಕೇಸರಿ ಬಾತು. ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗಳಿಗೆ ಜ್ವರ ಬಂದಿತ್ತು, ಹಂಗಾಗಿ ಒಂದು ಅರ್ಧ ಗಂಟೆ ಅಲ್ಲೇ ಇರೋಣ ಅಂದ್ಕೊಂಡ್ವಿ. ನನ್ನ ಮಗಳು ಅಳ್ತಾ ಇದ್ಲು, ಹಂಗಾಗಿ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.